ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಇವತ್ತಿನ ನ್ಯೂಸ್ ಹೆಡ್ಲೈನ್ಸ್ ಏನೆಂದರೆ, ಗೃಹಲಕ್ಷ್ಮಿ ಮಹಿಳೆಯರಿಗೆ ಇನ್ಮುಂದೆ ಸೀರೆ ಭಾಗ್ಯ. ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಮಹಿಳೆಯರಿಗೆ 2,000 ರೂಪಾಯಿ ಜೊತೆಗೆ ಸೀರೆ ಕೊಡುವುದನ್ನು ನಿರ್ಧಾರ ಮಾಡಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಇವತ್ತಿನ ಹೊಸ ನ್ಯೂಸ್ ಹೆಡ್ಲೈನ್ಸ್ ಇನ್ನೊಂದೇನೆಂದರೆ, ರೇಷನ್ ಕಾರ್ಡ್ ನಲ್ಲಿ ಹೊಸ ರೂಲ್ಸ್. ಹೌದು ಗೆಳೆಯರೆ, ವಿಶೇಷವಾದಂತಹ 31ರ ಒಳಗೆ ದೊಡ್ಡ ಅವಕಾಶ. ರೇಷನ್ ಕಾರ್ಡಿನಲ್ಲಿ ಹೊಸ ಬದಲಾವಣೆ. ಅರ್ಜಿ ಸಲ್ಲಿಸುವುದು ಹೇಗೆ ತಿಳಿದುಕೊಳ್ಳಿ. ಹಾಗೆ ಇನ್ನೊಂದು ನ್ಯೂಸ್ ಹೆಡ್ಲೈನ್ ಏನೆಂದರೆ, PM ಕಿಸಾನ್. ಹೌದು ಗೆಳೆಯರೆ, 22ನೇ ಕಂತು ರೈತರಿಗೆ 2,000 ರೂಪಾಯಿ ಜಮಾ ಆಗುತ್ತಾ. ಪ್ರಧಾನಮಂತ್ರಿ ಮೋದಿಜಿಯವರಿಂದ ಹಣ ಬಿಡುಗಡೆ. ಮತ್ತೊಂದು ನ್ಯೂಸ್ ಹೆಡ್ಲೈನ್ ಏನೆಂದರೆ, LPG ಗ್ರಾಹಕರಿಗೆ ಕೇಂದ್ರದಿಂದ ಹೊಸ ಮಾರ್ಗಸೂಚಿ. ಸಿಲಿಂಡರ್ ಬುಕ್ಕಿಂಗ್ ನಲ್ಲಿ ಮಹತ್ವದ ಬದಲಾವಣೆ. ಇನ್ನೊಂದು ನ್ಯೂಸ್ ಹೆಡ್ಲೈನ್ ಜೊತೆಗೆ ಮತ್ತೊಂದು ನ್ಯೂಸ್ ಹೆಡ್ಲೈನ್ ಏನೆಂದರೆ, ಒಂದೇ ಮನೆಯಲ್ಲಿ ಎಷ್ಟು LPG ಗ್ಯಾಸ್ ಸಿಲಿಂಡರ್ ಇಡಬಹುದು. ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದಂತ ವಿಶೇಷವಾದ ಮಾಹಿತಿ ಇದೆ. ಅದಕ್ಕಾಗಿ ಗೆಳೆಯರೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಗೆಳೆಯರೆ, ತಾವು ನಮ್ಮ ವಿಡಿಯೋವನ್ನು ಮೊದಲು ಬಾರಿ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ, ತಾವು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯ ಸರ್ಕಾರವು ಮಹಿಳೆಯರಿಗಾಗಿ ಕುತೂಹಲವಾದಂತಹ ಒಂದು ವಿಶೇಷವಾದಂತಹ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಹೌದು ಗೆಳೆಯರೆ, ಮಹಿಳೆಯರಿಗೆ ಸೀರೆ ಅಂದ್ರೆ ತುಂಬಾ ಇಷ್ಟ. ಹೀಗಾಗಿ 2,000 ರೂಪಾಯಿ ಜೊತೆಗೆ ಈಗ ವರ್ಷಕ್ಕೆ ಸೀರೆ ಭಾಗ್ಯವನ್ನು ಕೊಡುವಂತ ಸರ್ಕಾರದ ಮಹತ್ವದ ಹೆಜ್ಜೆ ಹೇಳಲಾಗುತ್ತಿದೆ. ಯಾಕೆಂದ್ರೆ ಹುಡುಗರ ರೂಪದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಅಥವಾ ಹಬ್ಬದ ಸಂದರ್ಭದಲ್ಲಿ ಉಚಿತವಾದಂತಹ ಸೀರೆಯನ್ನು ವಿತರಿಸಲು ಸರ್ಕಾರ ಚಿಂತನೆ ನಡೆಸುತ್ತಿದೆ. ಸ್ಥಳೀಯ ನೇಕಾರರಿಗೆ ಪ್ರೋತ್ಸಾಹ ನೀಡುವುದಲ್ಲದೆ ಕರ್ನಾಟಕ ನೇಕಾರದಲ್ಲಿಯೇ ಖರೀದಿಸಿ ಮತ್ತು ರಾಜ್ಯದ ನೇಕಾರರಿಗೆ ಆರ್ಥಿಕ ಸಹಾಯವಾಗುವುದಕ್ಕೋಸ್ಕರನೂ ಇದು ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ಸರ್ಕಾರಿ ಮಟ್ಟದ ಚರ್ಚೆಗಳು ನಡೆಯುತ್ತಿದೆ ಎಂದು ಹೇಳಲಾಗಿದೆ. ಅಧಿಕೃತವಾಗಿ ಸೀರೆ ವಿತರಣೆ ದಿನಾಂಕ ಅಥವಾ ಮಾರ್ಗಸೂಚಿ ಇನ್ಮುಂದೆ ಪ್ರಕಟವಾಗಲಿಕ್ಕೆ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಮಹಿಳೆಯರಿಗೆ ಪ್ರತಿ ತಿಂಗಳು ಪಡೆಯುವಂತಹ 2,000 ರೂಪಾಯಿ DBT ಮೂಲಕ ನೇರವಾಗಿ ಖಾತೆಗೆ ಜಮಾ ಆಗುತ್ತಿದೆ. ಹಾಗೆಯೇ ಸೀರೆ ಪಡೆಯಲು ಯಾವುದೇ ಪ್ರಕಾರದ ಹೊಸ ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಂದಾಣಿಕೆಯನ್ನು ಮಾಡಿದಂತಹ ಮಹಿಳೆಯರಿಗೆ ಈ ಸೀರೆಗಳು ಅನ್ವಯವಾಗುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ರಾಜ್ಯ ಸರ್ಕಾರವು ಮತ್ತೊಂದು ವಿಶೇಷವಾದಂತಹ ಮಹತ್ವದ ಮಾಹಿತಿಯನ್ನು ತಿಳಿಸಿದೆ. ಏನೆಂದ್ರೆ, ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸುವುದು. ಹೌದು ಗೆಳೆಯರೆ, 2026ರ ವಿಶೇಷ ವರ್ಗಗಳಿಗೆ ಮಾರ್ಚ್ 31ರ ಒಳಗೆ ಹೊಸ ದೊಡ್ಡ ಅವಕಾಶವನ್ನು ಕೊಡುತ್ತಿದೆ ಗೆಳೆಯರೆ. ಹೌದು ಗೆಳೆಯರೆ, ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು 2026ರಲ್ಲಿ ಅಂದ್ರೆ ಮಾರ್ಚ್ 31ರ ಒಳಗೆ ಅತಿ ದೊಡ್ಡ ಅವಕಾಶವನ್ನು ಸರಳವಾದಂತಹ ಮಾರ್ಗಸೂಚಿಗಳನ್ನು ಮತ್ತು ದಾಖಲೆಗಳ ವಿವರಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮಾರ್ಚ್ 10, 2026ರಿಂದ ಕರ್ನಾಟಕ ಆಹಾರ ಭದ್ರತೆಯ ಮೂಲಕ ಸಾಧನದ ರೇಷನ್ ಕಾರ್ಡ್ಗಳನ್ನು ಪಡೆಯಲು ಹೊಸ ಅರ್ಜಿ ಅವಕಾಶಗಳನ್ನು ತಲುಪಿಸುತ್ತಿದೆ. ಸಾಮಾನ್ಯ ಅರ್ಜಿಗಳಿಗಾಗಿ ತಾತ್ಕಾಲಿಕವಾಗಿ ಈ ಶ್ರಮ್ ಕಾರ್ಡ್ಗಳನ್ನು ಹೊಂದಿರುವಂತಹ ಕಾರ್ಮಿಕರು, ವೈದ್ಯರು ಹಾಗೂ ತುರ್ತು ಸಂದರ್ಭಗಳಲ್ಲಿರುವಂತಹ PVTG ಸಮುದಾಯಗಳು ಸಹ ಹೊಸ ವಿವಾಹಿತ ದಂಪತಿಗಳಿಗೆ ಮಾತ್ರ ಮಾರ್ಚ್ 31ರ ಒಳಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡುತ್ತಿದೆ ಗೆಳೆಯರೆ. ಈ ಯೋಜನೆಯ ಮೂಲಕ ಲಕ್ಷಾಂತರ ಕುಟುಂಬಗಳು ಉಚಿತ ಅಕ್ಕಿ, ಎಣ್ಣೆ ಹಾಗೂ ಇತರ ಮನೆಗಳಿಗೆ ಬೇಕಾಗುವಂತಹ ಅಗತ್ಯ ವಸ್ತುಗಳನ್ನು ಪಡೆಯಲು ಸಾಧ್ಯತೆ ಇದ್ದು, ಇದು ಬಡತನ ನಿರ್ಮೂಲತೆಗೆ ಬಲ ನೀಡುವಂತದ್ದು ಆಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರದ ಮಾಹಿತಿ ಏನೆಂದರೆ, ಮಾರ್ಚ್ 13ರಂದು ನಿಮ್ಮ ಖಾತೆಗೆ ಬೀಳಲಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22 ಕಂತಿನ ಹಣವು. ಹೌದು ಗೆಳೆಯರೆ, 22 ಕಂತಿನ ಹಣವು ಬಿಡುಗಡೆ ದಿನಾಂಕ ನಿಗದಿಪಡಿಸಲಾಗಿದೆ. ಇಷ್ಟು ಅಲ್ಲದೆ ಕಂತಿಗಾಗಿ ಕಾಯುತ್ತಿದ್ದ ಅನ್ನದಾತರಿಗೆ ಇನ್ಮುಂದೆ ನೆಮ್ಮದಿ ಸಿಕ್ಕಂತಾಗುತ್ತದೆ. ಯಾಕೆಂದ್ರೆ ಮಾರ್ಚ್ 13ರಂದು 2,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಎಂದು ನೇರವಾಗಿ ರೈತರ ಖಾತೆಗೆ ಬರುತ್ತದೆ ಎಂದು ತಿಳಿಸಲಾಗಿದೆ ಗೆಳೆಯರೆ. 22ನೇ ಕಂತಿನ ಹಣ ಕಳೆದ ತಿಂಗಳಿಂದ ಬರುತ್ತೆ ಅಂತ ಹಲವಾರು ನಿರೀಕ್ಷೆಯಲ್ಲಿದ್ದರು. ಆದ್ರೆ ಇದೀಗ ಕೇಂದ್ರ ಸರ್ಕಾರವು ಕೃಷಿ ಸಚಿವಾಲಯ ತನ್ನ ಅಧಿಕೃತ ಟೈಟರ್ ಹ್ಯಾಂಡಲ್ ಮೂಲಕ PM ಕಿಸಾನ್ ಸಮ್ಮಾನ್ ನಿಧಿ ಮೂಲಕ ದಿನಾಂಕವನ್ನು ಬಹಿರಂಗಪಡಿಸಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಪ್ರತಿಯೊಬ್ಬರು ಅರ್ಹ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಗಳು ಅವರ ಆರ್ಥಿಕ ನೆರವನ್ನು ದೊರೆಯುತ್ತದೆ ಎಂದು ಹೇಳಲಾಗಿದೆ. ಸರ್ಕಾರದ ಮೊತ್ತವು ತಲಾ 2,000 ರೂಪಾಯಿಗಳಂತೆ 3 ಕಂತುಗಳಲ್ಲಿ ನೀಡುತ್ತದೆ ಎಂದು ಹೇಳಲಾಗಿದೆ. ಇದೇ ತಿಂಗಳ ಮಾರ್ಚ್ 13ರಂದು ಬಿಡುಗಡೆಯಾಗುವಂತಹ ಹಣವು DBT ಮೂಲಕ ವಿಧಾನದ ಮೂಲಕ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹೋಗುತ್ತದೆ ಎಂದು ಹೇಳಿದ್ದಾರೆ ಗೆಳೆಯರೆ. ಯಾಕೆಂದ್ರೆ ರೈತರು ಹಣವನ್ನು ಕೃಷಿ ಅಗತ್ಯವಾಗಿ ಬಳಸಬಹುದಾಗಿದೆ. ಕೇಂದ್ರ ಸರ್ಕಾರವು ಈಗಾಗಲೇ ಎಲ್ಲ ರಾಜ್ಯಗಳಿಂದ ಫಲಾನುಭವಿಗಳಿಗೆ ಪಟ್ಟಿಗಳಲ್ಲಿ ಸಂಗ್ರಹಿಸುತ್ತಿದೆ ಮತ್ತು ಈ ಯೋಜನೆಯಲ್ಲಿ ಅನುಷ್ಠಾನದಲ್ಲಿರುವಂತಹ ಕೃಷಿ ವಲಯದ ಹೂಡಿಕೆಗಳನ್ನು ತೊಂದರೆ ಇಲ್ಲದೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದೆಂದು ಹೇಳಲಾಗಿದೆ. ವಿಶೇಷವಾಗಿ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ವರದಾನವಾಗುತ್ತದೆ ಎಂದು ಹೇಳಲಾಗುತ್ತದೆ. ಯಾಕೆಂದ್ರೆ ಹಣವು ಬೀಜ ಮತ್ತು ರಸಗೊಬ್ಬರಗಳನ್ನು ಖರೀದಿಸಲು ತುಂಬಾ ಉಪಯುಕ್ತವಾಗುತ್ತದೆ. ಫಲಾನುಭವಿಗಳು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ಅಧಿಕೃತ ವೆಬ್ಸೈಟ್ಗಳಲ್ಲಿ ಪರಿಶೀಲಿಸಬಹುದಾಗಿದೆ. PM
ಕಿಸಾನ್ ಯೋಜನೆಯಲ್ಲಿ ಅದರ ಪೋರ್ಟಲ್ನಲ್ಲಿ ಭೇಟಿ ನೀಡಿ ನಿಮ್ಮ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಆಯ್ಕೆಯ ಮೂಲಕ ವಿವರವನ್ನು ಸಹ ಪಡೆಯಬಹುದಾಗಿದೆ. ಅಲ್ಲದೆ SMS ಮೂಲಕ ಸಹ ಮಾಹಿತಿಯನ್ನು ಸ್ವೀಕರಿಸಬಹುದು. ತಾಂತ್ರಿಕ ಸಮಸ್ಯೆಗಳಿದ್ದಲ್ಲಿ ಅಧಿಕಾರಿಗಳನ್ನು ತಕ್ಷಣದಲ್ಲಿ ಸಂಪರ್ಕಿಸಬಹುದಾಗಿದೆ. ಈ ಕಂತಿನ ಹಣವನ್ನು ಪಡೆಯಲು ಈ KYC ಪೂರ್ಣಗೊಳಿಸುವುದು ಕಡ್ಡಾಯವಾಗಿರುತ್ತದೆ ಗೆಳೆಯರೆ. ಯಾಕೆಂದ್ರೆ ಈ KYC ಯಾರು ಪೂರ್ಣಗೊಳಿಸಿಲ್ಲವೋ ಅವರಿಗೆ ಹಣ ಬರುವುದಿಲ್ಲ ಎಂದು ಹೇಳಲಾಗಿದೆ. ರೈತರು ತಮ್ಮ ಹತ್ತಿರದ CSC ಕೇಂದ್ರಗಳಿಗೆ ಹೋಗಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬಹುದು ಅಥವಾ PM ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ತಮ್ಮನ್ನು ತಾವೇ ನವೀಕರಿಸಬಹುದಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಕೇಂದ್ರ ಸರ್ಕಾರವು LPG ಗ್ಯಾಸ್ಗಳಿಗೆ ಮಾರ್ಗಸೂಚಿಗಳಂತಹ ಬುಕ್ಕಿಂಗ್ ಮಾಡುವಂತಹ ಮಹತ್ವದ ಬದಲಾವಣೆಗಳನ್ನು ಮಾಡುತ್ತಿದೆ ಗೆಳೆಯರೆ. ಯಾಕೆಂದ್ರೆ ಮನೆಗಳಲ್ಲಿ ಎಷ್ಟು LPG ಗ್ಯಾಸ್ಗಳು ಇಡಬಹುದು ಅಥವಾ ಪ್ರತಿಯೊಬ್ಬರು ತಿಳಿದುಕೊಳ್ಳುವಂತಹ ವಿಶೇಷವಾದಂತಹ ಮಾಹಿತಿಯನ್ನು ಕೇಂದ್ರ ಸರ್ಕಾರವು ತಿಳಿಸ್ತಾ ಇದೆ. ಯಾಕೆಂದ್ರೆ ಗೃಹ ಬಳಕೆ ಇರಬಹುದು, ವಾಣಿಜ್ಯ ಸಂಪರ್ಕದಲ್ಲಿರುವಂತಹ LPG ಗ್ಯಾಸ್ಗಳನ್ನು ಬಳಸುವಂತಹ ಗ್ರಾಹಕರು ಅಥವಾ ಮಹಿಳೆ ಗ್ರಾಹಕರು ಅಥವಾ ವಾಣಿಜ್ಯದಲ್ಲಿರುವಂತಹ ಗ್ರಾಹಕರು ಸಿಲಿಂಡರ್ ಬೆಲೆಯನ್ನು ಹೆಚ್ಚುತ್ತಿರುವುದನ್ನು ಅಥವಾ ವಿಳಂಬ ಮತ್ತು ಪೂರೈಕೆಗಳ ಕೊರತೆಗಳನ್ನು ವರದಿಯನ್ನು ಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಸಂಗ್ರಹಿಸುವಂತಹ ಇಡುವಂತಹ ತಡೆಗಳನ್ನು ಮತ್ತು ಸಾಮಾನ್ಯವಾಗಿ ವಿತರಣೆ ನಡೆಸಲು ಸರ್ಕಾರವು ಅತ್ಯವಶ್ಯಕವಾದಂತಹ ವಸ್ತುಗಳನ್ನು ಕಾಯ್ದೆ ಅಡಿಯಲ್ಲಿ ಮೇಲ್ವಿಚಾರಣೆ ಕಠಿಣಗೊಳಿಸುತ್ತಿದೆ. ಯಾಕೆಂದರೆ ಇದರೊಂದಿಗೆ ಗ್ರಾಹಕಗಳಲ್ಲಿ ಪ್ರಮುಖ ಪ್ರಶ್ನೆಗಳು ಉದ್ಭವವಾಗುತ್ತಿದೆ. ಕುಟುಂಬಗಳಲ್ಲಿ ಕಾನೂನುಬದ್ಧವಾದಂತಹ 1 ವರ್ಷದಲ್ಲಿ LPG ಗ್ಯಾಸ್ ಸಿಲಿಂಡರ್ಗಳು ಹೊಂದಬಹುದು ಅಥವಾ ಬುಕ್ ಮಾಡಬಹುದಾ ಎಂಬ ಸಂದೇಶವು ಉಂಟಾಗುತ್ತಿದೆ. ಯಾಕೆಂದರೆ ಪ್ರಸ್ತುತವಾಗಿ ವ್ಯವಸ್ಥೆಯಲ್ಲಿ ದೇಶದಲ್ಲಿ LPG ಬಳಕೆದಾರರು ಒಂದು ಹಣಕಾಸು ವರ್ಷದಲ್ಲಿ 14.2 kgಯ 12 ಸಬ್ಸಿಡಿ ಸಿಲಿಂಡರ್ಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಹೇಳಲಾಗಿದೆ. ಯಾಕೆಂದರೆ ಸಿಲಿಂಡರ್ಗಳಲ್ಲಿ ಸರ್ಕಾರಿ ಯೋಜನೆಗಳಲ್ಲಿ ಅಡಿಯಲ್ಲಿ ಸಬ್ಸಿಡಿ ದರದಲ್ಲಿ ಸರಬರಾಜು ಮಾಡಲಾಗುತ್ತಿದೆ. ಸಣ್ಣ ಗಾತ್ರದಲ್ಲಿ ಸಿಲಿಂಡರ್ ಬಳಸುವಂತಹ ಮನೆಗಳಲ್ಲಿ ಹಣಕಾಸು ವರ್ಷದ ಅವಧಿಯಲ್ಲಿ 5 kg ಗಾತ್ರದ 34 ಸಿಲಿಂಡರ್ ಸಬ್ಸಿಡಿಗಳನ್ನು ದರದಲ್ಲಿ ಪಡೆಯಬಹುದಾಗಿದೆ. LPG ಗ್ರಾಹಕರು ಸಬ್ಸಿಡಿ ಕೋಟಾದ ಅಡಿಯಲ್ಲಿ ತಿಂಗಳಿಗೆ ಸಿಲಿಂಡರ್ಗಳನ್ನು ಮಾತ್ರ ಬುಕ್ ಮಾಡಬಹುದಾಗಿದೆ. ಗೃಹ ಬಳಕೆಯ ಸಬ್ಸಿಡಿ ಕೋಟಾದ ಹೊರತಾಗಿ ಮಾರುಕಟ್ಟೆ ದರದಲ್ಲಿ ಹೆಚ್ಚುವರಿ ಸಿಲಿಂಡರ್ಗಳನ್ನು ಬುಕ್ ಮಾಡಬಹುದು. ಹಾಗಾದರೆ ಸಬ್ಸಿಡಿ ದರಗಳಲ್ಲಿ 12 ಸಿಲಿಂಡರ್ ಲಭ್ಯವಾದರೆ ಭಾರತದಲ್ಲಿ ಗೃಹ ಬಳಕೆ ಸಾಮಾನ್ಯವಾಗಿ ಒಂದು ಹಣಕಾಸು ವರ್ಷದಲ್ಲಿ 14.2 kg ಗಾತ್ರದ 15 ಸಿಲಿಂಡರ್ಗಳನ್ನು ಬಳಸಬಹುದಾಗಿದೆ ಅಥವಾ ಬುಕ್ ಮಾಡಬಹುದಾಗಿದೆ ಎಂದು ಹೇಳಲಾಗಿದೆ. ವಾರ್ಷಿಕ ಸಬ್ಸಿಡಿ ಕೋಟಾದಲ್ಲಿ ಮುಗಿದ ನಂತರ 3 ಹೆಚ್ಚುವರಿ ಸಬ್ಸಿಡಿಗಳನ್ನು ಅಥವಾ ಸಿಲಿಂಡರ್ಗಳನ್ನು ರಹಿತಪಡಿಸಿ ವಾಣಿಜ್ಯ ದರದಲ್ಲಿ ಖರೀದಿಸಬಹುದು. ಯಾಕೆಂದರೆ ಕೃತಕ ಅಭಾವ ಸಂಗ್ರಹಿಸಿ ಇಡುವುದು ಮತ್ತು ಬ್ಲ್ಯಾಕ್ ಮಾರುಕಟ್ಟೆಗಳಲ್ಲಿ ತಡೆಯಲು ತೈಲ ಮಾರುಕಟ್ಟೆ ಕಂಪನಿಗಳಲ್ಲೂ ಮತ್ತು 2 ಬುಕ್ಕಿಂಗ್ಗಳ ನಡುವಿನ 25 ದಿನಗಳ ಅಂತರವು ಕಡ್ಡಾಯವಾಗಿರುತ್ತದೆ ಎಂದು ಹೇಳಲಾಗಿದೆ. ಪ್ರಾಯೋಗಿಕವಾಗಿ ವಿಶೇಷ ಸಂದರ್ಭಗಳಲ್ಲಿ ಹೊರತುಪಡಿಸಿ ತಿಂಗಳಿಗೆ ಸುಮಾರು 2 ಸಿಲಿಂಡರ್ಗಳು ಮಾತ್ರ ಬುಕ್ ಮಾಡಬಹುದಾಗಿದೆ ಎಂದು ಹೇಳಲಾಗಿದೆ. ಸಾಮಾನ್ಯವಾಗಿ ಒಂದು ಮನೆಯಲ್ಲಿ 1 ವರ್ಷದಲ್ಲಿ 15 ಸಿಲಿಂಡರ್ಗಳು ಬುಕ್ ಮಾಡಬಹುದು. ಆದರೆ ಈಗ 12 ಮಾತ್ರ ಸಬ್ಸಿಡಿ ದರಗಳಲ್ಲಿ ಲಭ್ಯವಾಗುತ್ತದೆ ಎಂದು ಹೇಳಲಾಗಿದೆ. ವ್ಯವಸ್ಥೆಗಳಲ್ಲಿ ಯಾವುದೇ ಪ್ರಕಾರದ ದುರುಪಯೋಗ ಆಗಬಾರದೆಂದು 25 ದಿನಗಳ ಅಂತರದಲ್ಲಿ ಅನುಸರಿಸಲು ಬುಕ್ ಮಾಡಲು ಹೇಳಲಾಗಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಅಥವಾ ಅನುಸರಿಸುವಂತಹ ಸುರಕ್ಷತೆ ಮತ್ತು ಪೆಟ್ರೋಲಿಯಂ ನಿಯಮಗಳು ಅವರ ಅಡಿಯಲ್ಲಿ ಗೃಹ ಬಳಕೆ ಸಾಮಾನ್ಯವಾಗಿ ಒಂದು ಸಮಯದಲ್ಲಿ ಮನೆಯಲ್ಲಿ ಗರಿಷ್ಠವಾಗಿ 2 LPG ಸಿಲಿಂಡರ್ಗಳನ್ನು ಇಟ್ಟುಕೊಳ್ಳಬಹುದಾಗಿದೆ. ಯಾಕೆಂದರೆ ಒಂದು ಸಿಲಿಂಡರ್ ಬಳಸಬಹುದು ಮತ್ತು ಇನ್ನೊಂದು BD ಸಿಲಿಂಡರ್ ಬ್ಯಾಕಪ್ನಲ್ಲಿ ಇಡಬಹುದಾಗಿದೆ. LPG ಗ್ಯಾಸ್ಗಳನ್ನು ಅತ್ಯಂತ ಸುಲಭವಾಗಿ ಹೊತ್ತಿ ಉರಿಯುವಂತಹ ಇಂಧನ ಎಂದು ವರ್ಗಾಯಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸಿಲಿಂಡರ್ಗಳನ್ನು ಸಂಗ್ರಹಿಸಲು ಗ್ಯಾಸ್ ಸಿಲಿಂಡರ್ಗಳ ರೂಲ್ಸ್ ಅನ್ನು 2016ರ ಅಡಿಯಲ್ಲಿ ಭದ್ರತಾ ಅನುಮತಿಗಳು ಅಗತ್ಯ. ಯಾಕೆಂದರೆ ಅನೇಕ ಸಿಲಿಂಡರ್ಗಳನ್ನು ಸಂಗ್ರಹಿಸುವುದು ಅಪಘಾತಕ್ಕೆ ಅಪಾಯವಾಗುವುದು ಹೆಚ್ಚಾಗುತ್ತದೆ. ಈ ಕಾರಣದಿಂದಾಗಿ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ. ಆದರೆ ವಾಣಿಜ್ಯ ಕ್ಷೇತ್ರದಲ್ಲಿ ಬಳಸುವಂತಹ ಗರಿಷ್ಠ 100 kg LPG ಗ್ಯಾಸ್ ಅನ್ನು ಸಂಗ್ರಹಿಸಲು ಅನುಮತಿಯನ್ನು ಇದೆ. ಇರಾನ್ ಸಂಘರ್ಷದ ಕಾರಣದಿಂದ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿ ಅಸ್ತವ್ಯಸ್ತಗೊಂಡಿರುವುದರಿಂದ LPG ಉತ್ಪಾದನೆಗಳು, ದಾಸ್ತಾನುಗಳು, ಮಟ್ಟಗಳು ಮತ್ತು ವಿತರಣೆಯ ಮೇಲ್ವಿಚಾರಣೆಯಲ್ಲಿ ಬಳಸುವಂತಹ ಬಲಪಡಿಸಲು ಕೇಂದ್ರ ಸರ್ಕಾರವು ಅಗತ್ಯ ಸರಕುಗಳನ್ನು ಕಾಯ್ದೆಯಡಿಯಲ್ಲಿ ಜಾರಿಗೆ ತಂದಿದೆ ಎಂದು ಹೇಳಲಾಗಿದೆ. ಗೆಳೆಯರೆ, ತಾವು ನಮ್ಮ ವಿಡಿಯೋವನ್ನು ಮೊದಲ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.